ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿನ್ನೆ ರಾತ್ರಿ ಏನೈತಿ ಸೆಲೆಬ್ರೇಷನ್ ಭಾಳ ಜೋರು ನಡೀತಾ. ಆಲ್ಮೋಸ್ಟ್ ಊಟ ಕರೆಕ್ಟ್ ಟೈಮ್ ಆಗಿತ್ತು, 11-12 ಗಂಟೆ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಎಲ್ಲ ಫ್ರೆಂಡ್ಸ್ ಅದು ಬಂದು ಕುಂತಿದ್ರು. ಅರೌಂಡ್ 4-4:30 ಮಟ್ಟ ಹಂಗೆ ಗಾಸಿಪ್ ಮಾಡ್ಕೊತ ಹಂಗೆ ಹಿಂಗೆ ಇದಾದ ಮಾತಾಡ್ಕೊಂಡು ಕುಂತ್ವಿ. ಬಟ್ ಇಕ್ಕಿ ಏನೈತಿ ಮಸ್ತ್ 2:30 ಮಕ್ಕೊಂಡು ಲೇಟಾಗಿ ಆ್ಯಸ್ ಯೂಶ್ವಲ್ ಮಕ್ಕೊಂಡು ಈಗಿನ ಲೇಟಾಗಿ ನಮ್ಮ ಕುಟ್ಟಾಗ್ಯದಲ್ಲ. ಟೈಮ್ ಆಗೈತಿ ಈಗ 2 ಗಂಟೆ. ಜಸ್ಟ್ ನಾಷ್ಟ ಮಾಡಿಲ್ಲ ಬೆಳಗಿಂದ, ಸೀದಾ ಆರಾಮ್ ರೆಸ್ಟ್ ಮಾಡಿ ಎದ್ದು ಏನೈತಿ ಅರೌಂಡ್ 12:30-1 o'clock ಎದ್ದು ಊಟ ಆರ್ಡ್ರ್ ಮಾಡಿದ್ವಿ. ಊಟ ಮಾಡಿ ಜಸ್ಟ್ ಕೂತೇವೆ ಮನ್ಯಾಗ. ಈಕಿಗೆ ಈಗ ಹೊಳ್ಳಿ ಎಚ್ಚರಾಗೈತಿ, ಮಕ್ಕೊಂಡಕ್ಕೆ ಎದ್ದಾಳ ಇನ್ನೊಂದು ರೌಂಡ್. ಈಕಿಗೆ ಬಾತ್ ಮಾಡಿಸೋದಾಗಿ ನಾವು ಜಳಕ ಮಾಡಿ ಮಸ್ತ್ ಫ್ರೆಶ್ ಆಗೇವಿ. ಒಂದು ಜಸ್ಟ್ ಪ್ಯಾಕೇಜ್ ಬಂತು ಅಮೆಝಾನ್ದ ಒಂದು ಅಂಥೇಳಿ ಎದ್ವಿ ನಾವು. ನಮ್ದು ಸೆಮಿ ಅಕೌಸ್ಟಿಕ್ ಗಿಟಾರ್ ಏನು ತಗೊಂಬಂದ ಅದಕ್ಕೆ ಸ್ಟ್ರಿಂಗ್ ತರಿಸಿದ್ದೆ. ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು, ಬಟ್ ಇವತ್ತು ಬಂತು. ನಿನ್ನೆ ಬಂದಿತ್ತು ಸ್ವಲ್ಪ ಗಿಟಾರು ಪ್ಲೇ ಮಾಡಿದ್ವಿ ಕುಂತ್ಕೊಂಡು, ಅದಾಗಲಿಲ್ಲ. ನೀನು ಮಾಡತ್ತೀವ? ಸೊ ನಿನ್ನೆ ಅದನ್ನು ಗಿಟಾರ್ ಪ್ಲೇ ಮಾಡೋಕ್ಕಾಗಲಿಲ್ಲ. ಇವತ್ತು ಏನೈತಿ ಒಂದು ಸಾಂಗ್ ಏನೈತಿ ಹೊಸ ಸ್ಟ್ರಿಂಗ್ ಹಾಕಿ ಒಂದು ಸಾಂಗ್ ನಮ್ದು ಇನ್ಸ್ಟಾಗ್ರಾಮ್ದು ಇನ್ನೊಂದು ಪೇಜ್ ಐತಿ, ಅದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಅದ್ರ ಲಿಂಕ್ ಏನೈತಿ ವಿಡಿಯೋ ಕೇಳಕೊಟ್ಟಿದ್ದೀನಿ ಅಂತ, ಅದನ್ನು ಸಾಂಗ್ ಚೆಕ್ ಮಾಡಿ ಹೋಗಿ. ಇವತ್ತೊಂದು ಸಾಂಗ್ ಹಾಕತ್ತೀನಿ. ಯಾರ್ಯಾರು ಏನು ರೆಸೊಲ್ಯೂಷನ್ ಅಂಥೇಳಿ ಇದನ್ನು ಮಾಡ್ಕೊಂಡಿರಿ ನ್ಯೂ ಇಯರ್ ಸಲುವಾಗಿ, ಟೆಂಪ್ರರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನಿಮ್ದು ಏನೇ ಗೋಲ್ಸ್ ಇಟ್ಕೊಂಡಿರಿ, ಏನೇ ಮಾಡತ್ತೀರಿ, ಅದನ್ನು ಜಿಮ್ಮಿಗೆ ಹೋಗೋದಿರಲಿ, ಒಂದು ಜನ ಹೊಸ ಮ್ಯೂಸಿಕ್ ಕಲಿಯೋದಿರಲಿ, ತಡಿವ ಸ್ವಲ್ಪ ಜಿಮ್ಮಿಗೆ ಹೋಗೋದಿರಲಿ, ಮ್ಯೂಸಿಕ್ ಕಲಿಯೋದಿರಲಿ, ಯಾವುದೇ ಇನ್ಸ್ಟ್ರೂಮೆಂಟ ಅಥವಾ ಏನೋ ನಿಮ್ದು ಗೋಲ್ ಇರ್ಬೋದು, ಅದು ರೆಸೊಲ್ಯೂಷನ್, ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ನಿಮ್ಮ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡ್ಕೊತೀರಿ. ಆಮೇಲೆ ಇದು ಯಾವುದೋ ನಿಮ್ದು ಗೋಲ್ ಏನು ಸೆಟ್ ಮಾಡ್ಕೊಂಡಿರಿ ಅದನ್ನು ಇದು ಮಾಡಿದ್ರಿ ಅಂದ್ರೆ, ರೀಚ್ ಮಾಡಿದ್ರಿ ಅಂದ್ರೆ ಯು ವಿಲ್ ಬಿ ಅ ಬೆಟರ್ ಮ್ಯಾನ್ ಆರ್ ಅ ವುಮನ್. ವೆದರ್ ಬೆಳಗ್ಗೆ ಅಂತ ಮಸ್ತ್ ಸನ್ನಿ ಇತ್ತು, ಈಗ ಫುಲ್ ಪ್ಲೆಸೆಂಟ್ ಆಗೈತಿ. ಆಜು ಬಾಜು ಕ್ಲೌಡಿ ಒಂದು ಸ್ವಲ್ಪ ಪ್ಯಾಚಸ್ ಬಂದಾವ. ಹಿಂಗಾಗಿ ಮಾತಾಡ್ತೀನಿ, ನೀನೇ ಮಾತಾಡ್ಬೇಕಲ್ಲ. ಮಸ್ತ್ ಕ್ಲೌಡಿ ವೆದರ್ ಆಗೈತಿ. ಈಗ ಕ್ಲೌಡ್ ಪ್ಯಾಚಸ್ ಬಂದಿದ್ದಕ್ಕೆ ಮಸ್ತ್ ಪ್ಲೆಸೆಂಟ್ ಆಗೈತಿ ವೆದರ್. ಈಗ ಇಫ್ ಪಾಸಿಬಲ್ ಹೋಗಿ ಏನೈತಿ ಹೇರ್ ಕಟ್ ಮಾಡಿಸ್ಕೊಂಡು ಬರೋದೈತಿ. ಬಟ್ ಮಾಡಿಸೋದು ಬೇಡ ಇನ್ನೊಂದು ವಾರ ಅಂತ ನನಗೆ ಅನ್ಸೋದೈತಿ ಒಳಗಿನ ಫೀಲಿಂಗ. ಬಟ್ ಕೂದಲ ಮ್ಯಾನೇಜ್ ಮಾಡೋದು, ಅದನ್ನು ವಾಶ್ ಮಾಡೋದು, ಎಲ್ಲ ಡ್ರೈ ಮಾಡೋದು ಪ್ರೊಸೆಸ್ ಭಾಳ ಟೈಮ್ ತೊಗೊಳತೈತಿ. ಹೀಗಾಗಿ ಕಟ್ ಮಾಡಿಸಿದ್ರೆ ಭಾಳ ಚಲೋ ಅಂತ ಅನ್ಸತೈತಿ. ಬಟ್ ನೋಡೋಣ ಅಂತ. ಇಫ್ ವಿಡಿಯೋದಾಗ ನೋಡ್ರಿ ಕೂದಲ ಶಾರ್ಟ್ ಆಗಿದ್ವು ಅಂದ್ರೆ ಹೋಗಲಿ, ಕೂದಲ ಶಾರ್ಟ್ ಆಗಿದ್ವು ಅಂದರೆ ಹೇರ್ ಕಟ್ ಮಾಡಿಸ್ಕೊಂಡೇನೆ ಅಂತ, ಇಲ್ಲ ಅಂದ್ರೆ 1 ವಾರ ಬಿಟ್ಟು ಮಾಡಿಸ್ತೀನಿ ಅಂತ, ನೆಕ್ಸ್ಟ್ ಮಂಡೇ ಪ್ರಾಬಬ್ಲಿ. ವಿಡಿಯೋ ನೋಡಿ ಹೆಂಗೆ ಅನಿಸ್ತೇನೆ ಹೇಳ್ರಿ. ಸಾಂಗ್ ಹಾಕ್ತೇನೆ ಇವತ್ತು. 2 hours later. ಯೂಶ್ವಲಿ ನಾನು ಕೇಡೆನ್ಸ್ದು ಸ್ಟ್ರಿಂಗ್ಸ್ ಯೂಸ್ ಮಾಡೋಂಗಿಲ್ಲ. 31 ಡಿಸೆಂಬರ್ಗಿಂತ ಮುಂಚೆ ಬಂದು 30 ಡಿಸೆಂಬರ್ಗೆ ಬಂದು ಮುಟ್ತಿದ್ದೆ ಅಂಥೇಳಿ ಇದನ್ನು ಆರ್ಡ್ರ್ ಮಾಡಿದೆ. ಬಟ್ ಜಾನ್ ಫಸ್ಟಿಗೆ ಬಂದವು. ಇಲ್ಲಾಂದ್ರೆ ಯೂಶ್ವಲಿ ನಾನು ಏನು ಮಾಡ್ತೀನಿ, DIDR ಅಂತ ಒಂದು ಬ್ರ್ಯಾಂಡ್ ಐತಿ, ಇದ್ರ ಬದಲು ಏನೈತಿ ಅದನ್ನೇ ಯೂಸ್ ಮಾಡೋದು ನಾನು, DIDR. ಬಟ್ ಅದು ಏನೈತಿ January 9th 10th ಮಟ್ಟ ಬಂದು ಇಲ್ಲ ಆಗಬೇಕು. ಸೊ ಸೆಟ್ ಆಫ್ 6 ಸ್ಟ್ರಿಂಗ್ಸ್ ಬಂದಾವ ಒಂದು ಪ್ಯಾಕೆಟ್ನಾಗ. ಇದ್ರ ಗುಟ್ಟ ಮುಂದೆ 2 ಗಿಟಾರ್ ಪಿಕ್ಕು ಕೊಡ್ತೇನೆ ಅಂತಿದ್ರೆ, ಬಟ್ ಅದು ಕೊಟ್ಟಿಲ್ಲ ಅವರು. ಸೊ ಇದೇನು 1 2 3 4 5 ಸ್ಟ್ರಿಂಗ್ಸ್ ನೋಡಿದರೆ ಇವು ಭಾಳ ಈಸಿ ಇರ್ತಾವೆ ಹಾಕಕ್ಕೆ. 5th ಸ್ಟ್ರಿಂಗ್ ಸ್ವಲ್ಪ ಕಾಣಿಸ್ತೈತಿ. ಇದನ್ನು ಏನೈತಿ ಟೈಮ್ ಲೆಸ್ ಮಾಡೋಕ್ಕಿಲ್ಲ, ಯಾಕಂದರೆ ಇದು ಥಿಕ್ನೆಸ್ ಏನೈತಿ ಭಾಳ ತೆಳ್ಳಗಿರ್ತೈತಿ. ತೆಳ್ಳಗಿದ್ದರಿಂದ ಏನೈತಿ ಇದನ್ನು ಹ್ಯಾಂಡಲ್ ಮಾಡೋದು ಭಾಳ ಟಫ್ ಆಗ್ತದೆ. ಸ್ವಲ್ಪ ಕೈಯಿಂದ ಹಿಂಗೆ ಮಾಡಿ ಸ್ಲಿಪ್ ಆಯ್ತು, ಏನು ಮೈಂಡ್ ಮಾಡ್ತೀರಿ ಪೂರಾ ಕೊಟ್ಟು ಹೋಗ್ತೈತಿ. ಹಿಂಗಾಗಿ ಇದನ್ನು ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕು. ಮತ್ತು ಓವರ್ ಟೈಟನ್ನ ಯಾವತ್ತೂ ಮಾಡೋಕೆ ಹೋಗ್ಬೇಡ್ರಿ ಗಿಟಾರ್ ಸ್ಟ್ರಿಂಗ್ಸ್. ಜಸ್ಟ್ ಒಂದು ಟಿಪ್ ನಿಮಗೆ. ಸೊ ಸ್ಟ್ರಿಂಗ್ ಹಾಕಿದ್ದಾಗೈತಿ. ಈಗ ಫೈನಲಿ ಏನೈತಿ ನಮ್ದು ಗಿಟಾರ್ ಟ್ಯೂನ್ ಮಾಡೋದೈತಿ. ಗಿಟಾರ್ ಟ್ಯೂನ್ ಮಾಡೋದಂದ್ರೆ ಹಿಂಗೆ ಸ್ವಲ್ಪ ಇಷ್ಟ ಟೈಟ್ ಮಾಡ್ಬೇಕಂತಿರ್ತೈತಿ. ನೋಡ್ರಿ ಆ್ಯಪ್ನಾಗ ಟ್ಯೂನಿಂಗ್ ಮಾಡತ್ತೀನಿ.
ಇಲ್ಲಿ ಇಂತಿಂಥವ್ರ ಬಗ್ಗೆ ಫೋಟೋ ತೋರಿಸ್ತಾರೆ ಇವರು ಆ್ಯಪ್ದವ್ರ. ಏನು ಹೇಳೋದು ಇವರಿಗೆ. ಓಕೆ, ಸೊ ನಮ್ದು ಟ್ಯೂನಿಂಗ್ ಈಗ ಆಗೈತಿ. ಗಿಟಾರಿಂದ ಸೌಂಡ್ ಕೇಳಿದ್ರೆ ಹೆಂಗೆ ಬರ್ತೈತಿ. ಇದೇನು ಜಿ ಸ್ಟ್ರಿಂಗ್ ಐತಿ, ಕೆಳಗಿಂತ ಮೂರನೇ ಸ್ಟ್ರಿಂಗ್. ಇದನ್ನು ನೆಕ್ಸ್ಟ್ ಆಕ್ಟೇವ್ಗೆ ಟ್ಯೂನಿಂಗ್ ಮಾಡೋದೈತಿ. ಅದೊಂದು ಮಾಡಿದ್ರೆ ಪ್ರಾಪರ್ ಸೌಂಡ್ ಬರ್ತೈತಿ ಈಗ. ಸೊ ಈಗ ಟೈಮ್ ಆಗೈತಿ ಆಲ್ಮೋಸ್ಟ್ 7:30. ಇನ್ನೂ ಫ್ಯಾಕ್ಟ್ರೀಸ್ ಆಜು ಬಾಜು ಸ್ವಲ್ಪ ಚಾಲು ಅದಾವೆ. ಸೊ ಹಿಂದಿನ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರೋದೈತಿ. ಸೊ ಸಾಂಗ್ ರೆಕಾರ್ಡಿಂಗ್ ಮಾಡೋದೈತಿ ಸ್ವಲ್ಪ 9:30-10 ಗಂಟೆ ಮೇಲೆ ಮಾಡ್ಬೇಕು ನಾನು. ಅಂದರೆ ಐತಿ ಸ್ವಲ್ಪ ಶಾಂತವಾಗಿ ಬರ್ತೈತೆ ಆಜು ಬಾಜು ನಮ್ಮ ಮನೆ ಕಡೆ. ಇಲ್ಲೇ ಈಗ ಸದ್ಯಕ್ಕೆ ಗಿಟಾರ್ ಹೆಂಗೆ ಸೌಂಡ್ ಬರತ್ತೆ ಆಫ್ಟರ್ ಇನ್ಸ್ಟಾಲಿಂಗ್ ನ್ಯೂ ಸ್ಟ್ರಿಂಗ್ಸ್ ಅದನ್ನು ನೋಡ್ರಿ ಈಗ. ಹ್ಯಾಪಿ ನ್ಯೂ ಇಯರ್.